ಎವ್ರಿ ಡೇ ಹಾಕ್ಬೇಕು ಅಂದ್ಕೊಂಡೀನಿ. ಮತ್ತು ಟ್ರೈ ಮಾಡ್ತೇನೆ ರೀ ನಾನು. ನೀವು ನಂಗೆ ಸಪೋರ್ಟ್ ಮಾಡಿದರೆ ನಾನು ವಿಡಿಯೋಸ್ ಹಾಕ್ಕೊಳ್ತಿರ್ತೀನಿ. ಆಮೇಲೆ ಸ್ವಲ್ಪ ನೀವು ಲೈಕ್ ಮಾಡಿದರೆ, ಕಮೆಂಟ್ ಮಾಡಿದರೆ ನನಗೂ ಖುಷಿ ಆಗ್ತದೆ ರೀ. ಎಷ್ಟು ಜನ ನೋಡ್ತಾರಲ್ಲ ನನಗೆ ಮೋಟಿವೇಶನ್ ಸಿಗ್ತದೆ ಮಾಡ್ಲಿಕ್ಕೆ ವಿಡಿಯೋಸ್. ಅದಕ್ಕೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ದೇನೋ ಸಜೆಷನ್ ಇದ್ರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಈಗ ಕಂಟಿನ್ಯೂ ಮಾಡೋಣ ಸ್ಟೋರಿ. ಚಂದಿ ಟಿವಿ ನೋಡಿದೆವ ಏನದ ಗ್ಯಾಸಿಂದ ರೇಟ್ ಎಲ್ಲ ಜಾಸ್ತಿ ಮಾಡಿಬಿಟ್ಟಾರಲ್ಲ. ಯಾಕೋ ಹೋಗ್ಲಿ ರೇಟ್ ಜಾಸ್ತಿ ಮಾಡ್ಯಾರ. ಮತ್ತು ತಗೋಬೇಕಂದ್ರೆ ಸಿಗಲಿಕ್ಕತ್ತಿಲ್ಲವ ಸಿಲಿಂಡರಿಗೆ. ಹೌದಾ ಉಷಕ್ಕ ಗೊತ್ತಿಲ್ಲ ನಿಮಗೆ? ಅದು ಯುದ್ಧ ನಡೀಲಿಕ್ಕತ್ತಾವಲ್ಲ. ಮತ್ತು ಬೇರೆ ಬೇರೆ ದೇಶದಾಗ ಇದೆ ಏನೋ 3ನೇ ಮಹಾಯುದ್ಧ ಅಂತಿದೆ. ಅವ್ರು ಯಾರು ಅಲ್ಲಿ ಬಾಂಬ್ ಹಾಕ್ಲಿಕ್ಕತ್ತಾರ ಅಂತ ಇವ್ರು ಇಲ್ಲೇ ಬಾಂಬ್ ಹಾಕ್ಲಿಕ್ಕತ್ತಾರ. ಏನು ಮಾಡೋದು? ಅದಕ್ಕೆ ನಮಗೆಲ್ಲ ಗ್ಯಾಸ್ ಹೊರಿದು ಮಾಡ್ಬಿಟ್ಟಾರ ನೋಡುವ. ಏನು ಮಾಡೋದಿಲ್ಲ ಈಗ ನೋಡಿ. ಮತ್ತೆ ಈಗಾದ್ರೆ ಗ್ಯಾಸ್ ತಗೊಂಡು ಎಲ್ಲ ಇದು ಮಾಡಿದ್ವಿ ನಾವು. ಏನೋ ಸ್ವಲ್ಪ ವರ್ಷ ಆಯ್ತು ಗ್ಯಾಸ್ ಎಲ್ಲ ಯೂಸ್ ಮಾಡ್ಲಿಕ್ಕತ್ತ. ಇಲ್ಲಾಂದ್ರೆ ಅದು ಕಟ್ಟಿಗೆ ಎಲ್ಲ ಹಾಕ್ತಿದ್ವಿ. ಈಗ ಕಟ್ಟಿಗೆ ಒಲಿನೇ ಇಲ್ಲ. ಈಗ ಹೆಂಗೆ ಯೂಸ್ ಮಾಡೋದು? ಮತ್ತೆ ಹೆಂಗೆ ಮಾಡೋದು? ಈಗ ಏನು ಮಾಡೋದು ಬಿಡ ಅವಶ್ಯಕ. ಈಗ ಮತ್ತೆ ಏನು ಮಾಡೋದು? ಹೆಂಗಾದ್ರು ಮಾಡಿ ಒಲಿ ಮತ್ತೆ ಅದ ನೋಡುವ. ಒಲಿ ಉಬ್ಬೋದೇನು ನಮ್ಮ ನಶೀಬ್ ಒಳಗಿನ ಹೋಗೋದಿಲ್ಲ ಅನಿಸ್ತದ. ಮತ್ತೆ ಅದ ಮಾಡ್ಕೋತ ಕೊಡ್ಬೇಕು. ಅದು ಮಾಡ್ಬೇಕಂದ್ರೆ ಏನು ಕಟ್ಟಿಗೆ ನೋಡಲಿ ಎಲ್ಲ ಗಿಡ ಕಡ್ದು ಬಿಟ್ಟಾರ ಅಲ್ಲಿ ಸಿಟ್ಯಾಗ. ಇಲ್ಲ ಹಳ್ಳ್ಯಾಗ ಸ್ವಲ್ಪ ಅದ ಅವ ಏನಾದ್ರು ಸಿಟ್ಯಾಗಂತೂ ಎಲ್ಲ ಕಡದು ಬರೀ ಮನೆ ಕಟ್ಲಿಕ್ಕೆ ಮೊನ್ನೆ ನೋಡಿಲ್ಲ ಆ KHB ಸಲುವಾಗಿ ಮಾಡ್ಬೇಕಂತ ಹೇಳಿ ಎಷ್ಟು ನಮ್ದೆಲ್ಲ ಹೊಲ ಎಲ್ಲ ತೊಗೊಂಡ್ಬಿಟ್ರು. ಅಲ್ಲೇ ಮನೆಗಳು ಕಟ್ಲಿಕತ್ತಾರ. ಹಿಂಗೆ ಮಾಡಿದ್ರೆ ಎಲ್ಲೇ ಗಿಡ ಉಳಿಬೇಕು, ಎಲ್ಲೇ ಕಟ್ಟಿಗೆ ಬರಬೇಕು, ಹೆಂಗೆ ಅಡುಗೆ ಮಾಡ್ಬೇಕು ಹೇಳಿ. ಅಡುಗೆ ಮಾಡ್ಲಿಕ್ಕೂ ಕಟ್ಟಿಗೆ ಇಲ್ಲಾರ್ದಂಗೆ ಆಗ್ಬಿಡ್ತದೆ ನೋಡಿ ಇನ್ನೂ ಸ್ವಲ್ಪ ವರ್ಷ ಆದ್ಮೇಲೆ. ಹೌದಾ ಚಕ್ಕ? ಅಲ್ಲಿ ಬೆಂಗಳೂರೊಳಗಂತೂ ಯಾವುದೋ ಹೋಟೆಲ್ ಒಳಗೆ ಗ್ಯಾಸ್ ಇಲ್ಲಾರ್ದಕ್ಕೆ ಏನು ಮಾಡಲಿಕ್ಕತ್ತಿಲ್ಲ. ಏನಂದ್ರೆ ಅದು ಬಜ್ಜಿ ಗಿಜ್ಜಿ ಕರಿಯೋದೆಲ್ಲ ಭಾಳ ಎಣ್ಣೆ, ಅದಕ್ಕೆ ಎಣ್ಣೆ ಇಲ್ಲ ಭಾಳ ಗ್ಯಾಸ್ ಅದಕ್ಕೆ ಇದಾಗ್ತದಲ್ಲ, ಉಪಯೋಗಿಸ್ತಾ ಇಲ್ಲ. ಅದು ಐಟಮ್ ಮಾಡೋದಿಲ್ಲ ಅಂದ್ಬಿಟ್ಟಾರೀಗ ಅವ್ರಲ್ಲಿ. ಪಾಪ ಇದು ಬಡವ್ರ ಮಂದಿ ಯಾರು ಈಗ ಹೋಟೆಲ್ ಸಣ್ಣ ಗಾಡಿ ಹಚ್ಚಿ ಅಂತಾರೆ ನೋಡಿ, ಅವ್ರಿಗೆ ಭಾಳ ಕಷ್ಟ ಆಗ್ತದೆ ನೋಡಿ ಪಾಪ. ದಿವಸ ಅದ್ರ ಮೇಲೆ ಅವ್ರು ಇದಿರ್ತಾರೆ. ಏನು ಮಾಡೋದಿಕ್ಕೆ ಪಾಪ ಹೆಂಗೋ ಏನು. ಹೌದು ಬಿಡ, ಏನು ಎದಕ್ಕೆ ಬೇಕಾಗಿತ್ತು ರೀ ಯುದ್ಧ ಇರ್ಬೇಕಲ್ಲೇ. ಏನು ಕಿತ್ತಾಡ್ತಾರೆ ಏನು. ಹೌದು ಬಿಡ ಉಷಕ, ಏನು ಮಾಡೋದು ನೋಡು. ನಮ್ಮಂಥವ್ರಿಗೆ ಈಗ ನೋಡೋದು ಗ್ಯಾಸ್ ಯೂಸ್ ಮಾಡೋದು ಒಂದು ದೊಡ್ಡ ಕಷ್ಟ ಆಗಿದೆ ನೋಡಿ. ಹೆಂಗೆ ಉಪಯೋಗಿಸ್ಬೇಕು? ಅಲ್ಲೇ ಫೋನ್ ಹಚ್ಚಿದ್ರೆ ಫೋನೇ ಎಬ್ಬಿಸ್ಲಿಕ್ಕತ್ತಿಲ್ಲ ಅವರು. ಅದೇನೋ ಫೋನ್ ಹಚ್ಚಿದ್ರೆ ಕಟ್ ಆಗ್ಬಿಡುತ್ತೆ ಗ್ಯಾಸ್ ಕಂಪ್ನಿದವ್ರದ್ದು. ಅದಕ್ಕೆ ಹೋಗಿ ಪಾಳಿ ಹಚ್ಬೇಕು. ಈಗ ಪಾಳಿ ಹಚ್ಬೇಕಂದ್ರೆ ದೊಡ್ಡ ಉದ್ದಕ್ಕೆ ಕ್ಯೂ ಅದಂತೂ. ಹೆಂಗೆ ಮಾಡೋದು ಏನೋ ಗೊತ್ತಿಲ್ಲ. ಈಗ ನೋಡಿ ನಮ್ಮ ತಂಗಿದ ಬಾಳಂತನ ಬೇರೆ ಮಾಡ್ಬೇಕು. ಆಕೆಗೆ ದಿವಸ ಬಿಸಿ ಬಿಸಿ ನೀರು ಗ್ಯಾಸ್ ಮೇಲೆ ಕಾಯಿಸ್ತೀವಿ ನಾವು. ನಮಗೇನು ಮಾತ್ರ ಅದೇನೋ ಗೀಸರ್ ಅಂತಾರಲ್ಲ, ಅದೇನಿಲ್ಲ, ಹೀಟರ್ ಇಲ್ಲ, ಗೀಸರ್ ಇಲ್ಲ, ಏನಿಲ್ಲ. ಹೆಂಗೆ ಮಾಡೋದು? ಈಗ ಸುಮ್ಮನೆ ಒಲಿ ಹಚ್ಚಿ ಕಟ್ಟಿಗೆ ಹಾಕಿ ಅದು ಮಾಡ್ಬೇಕು ನೋಡಿ ಸುಮ್ಮನೆ. ಮತ್ತೆ ಯಾವಾಗ ಹೋಗ್ತೀವಿ ನೀನು? ಹೋಗ್ತೀನಿ ಇವತ್ತು ಸಂಜೆಗೆ ಹೋಗ್ತೇನೆ ನೋಡಕ್ಕೆ ಉಷಕ. ಸಂಜೆಗಿಲ್ಲ, ಒಂದು ಊಟ ಮಾಡಿಬಿಡ್ತೇನೆ ನೋಡು. ಒಟ್ಟು ಆತು ಬರೋ ಉಷಕ, ನಾನಂತೂ ಹೋಗ್ತೇನೆ ಬಿಡುವ ಮನೆಗೆ. ಏನಂದ್ರೆ ಮತ್ತೆ ಅಡಿಗೆ ಮಾಡ್ಬೇಕು. ನಾನು ಅಷ್ಟ ಕೊಟ್ಟು ಬಂದೇನಿ. ಈಗ ನನ್ನ ಮಗ ಅಂತೂ ಸಲ್ಲಿ ಹೋಗ್ಯಾನ, ನನ್ನ ಗಂಡನ ಹೋಗ್ಯಾನ ಕೆಲಸಕ್ಕೆ. ಏನಿಲ್ಲ ನೋಡು, ಈಗ ಹೋಗಿ ಸ್ವಲ್ಪ ಅಡುಗೆ ಮಾಡ್ತೀನಿ ಏನಾದರೂ. ಮತ್ತು ಸಂಜೆಗೆ ಬಂದಾಗ ಒಟ್ಟು ಹಶು ಅಂತ ಬರ್ತಾನೆ ನನ್ನ ಮಗ. 1-2 ಗಂಟೆಗೆ ಬರ್ತಾನೆ ಅವ್ನು ಮಧ್ಯಾಹ್ನ. ನಾನು ಹೋಗ್ತೇನೆ ಉಷಕ. ಕೆಲಸ ಮುಗಿಸಿ ಸಂಜೆಗೆ ಬರ್ತೇನೆ ತಗೋ ನಾನು. ಬಾರ ಮತ್ತೆ ಸಂಜೆಗೆ. ನಾನು ಏನು ಮಾಡ್ಲಿಕ್ಕೆ ನನ್ನ ಸಸಿ ಏನು ಟಿಫಿನ್ ಮಾಡ್ತಾರೆ ನೀವು? ಬಿಸಿಬೇಳೆ ಬಾತ್ ಮಾಡಿ ನೋಡಿ ಮುಂಜಾನೆ ಶಲ್ಲಿ ತಿಂದಾಳ ನೋಡಿಕೆ. ಹೌದು ನೋಡು ಉಷಕ, ಚಲೋ ಮಾಡಿದ್ ನೋಡು. ಬಿಸಿಬೇಳೆ ಬಾತ್ ಭಾಳ ಚಲೋ ಮಾಡಿದ್ ನೋಡಿ. ನಾ ಏನು ಭಾಳ ದಿವಸ ಏನು ತಿಂದಿಲ್ಲ ಬಿಡಿ, ನಾನು ಮಾಡಿಲ್ಲ ಮನ್ಯಾಗೆ. ಮತ್ತು ಭಾಳ ದಿವಸ ನಾನು ತಿಂದೆ, ಭಾರಿ ಮಸ್ತ್ ಮಾಡಿತ್ತು ಬಿಡಿ. ಮೀನಾಕ್ಷಿ ಬಿಸಿಬೇಳೆ ಬಾತ್ ಇದೆ ತಗೊಂಬವ. ಆಕೆ ಶೋಭಕ್ಕ ಮತ್ತು ಚಂದಿ ಬಂದಾಳವ್ರು ಇಬ್ರು ಸ್ವಲ್ಪ ತಗೊಂಬ. ಬಾ ಬಿಡ ಉಷಕ, ಟಿಫಿನ್ ಮಾಡಿ ನಾವು. ಬೇಡ ಉಷಕ, ಇಡ್ಲಿ ಮಾಡಿದ್ದೆ ನಾ ಇವತ್ತು ಮನೆಗೆ. ರಿಸಲ್ಟ್ ಏನ್ರಿ ಏನಾಗೋದಿಲ್ಲ. ಹೆಂಗೆ ಮಾಡೋದು ಸ್ವಲ್ಪ ಟೇಸ್ಟ್ ನೋಡ್ರಿ. ನಮ್ಮ ಅತ್ತಿಯವ್ರು ಒಂದು ಯಾರು ಬಂದು ಚಾಲು ಮಾಡ್ತಾರೆ. ಎಲ್ಲ ಸ್ವಚ್ಛ ಮಾಡಿ ಕಟ್ಟಿ ಇಟ್ಟೇನೆ. ಮತ್ತು ಈಗ ಹೇಳಿಗಪ್ಪ ಏನು ಮಾಡೋದು ತೊಗೊಂಡು ಹೋಗ್ಬೇಕು ನೋಡಿ. ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಬಂದಿದ್ದೀರಿ ಮಮ್ಮಿ ತಗೋರಿ ಶುಭಕವ್ರ ತೊಗೊಂಬಂದೆ ನೋಡ್ರಿ. ನೋಡುವ ನಿಮ್ಮ ಅತ್ತೆ ಹೇಳಿಲ್ಲ ಟಿಫಿನ್ ಮಾಡಿ ಬಂದೆ ನಾನು. ಅದ್ರ ತೊಗೊಂಡು ಮತ್ತು ತಿನ್ಸ್ಲಿಕ್ಕೆ ತಗೊಂಡು ನಮ್ಗೆ ಇರಲಿ ತಗೋರಿ ತಿನ್ರಿ, ಏನಾಗೋದಿಲ್ಲ. ತಗೋರಿ ತಂದನಕ್ಕವ್ರ ತಗೋರಿ. ಮತ್ತೆ ಒಟ್ಟಕ್ಕೆ ಹೋಗಿಲ್ಲ ನೋಡ. ತಿನ್ಬಂದ ಅಂದ್ರೆ ಕೇಳಲಿಕ್ಕತ್ತಾರೆ ನೋಡುವ. ಸುಮ್ಮನೆ ನಿನಗೆ ತ್ರಾಸ ನೋಡಿ. ಇರಲಿ ಬಿಡ್ರಿ, ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ ನಾನು. ಚಲೋ ಆಗ್ಬಿಡ್ರಿ ನೀವು ಬಂದಿದ್ದು. ಏನು ಭಾರಿ ಮಸ್ತಾಗಿದೆ ಬಿಡು ಬಿಸಿಬೇಳೆ ಬಾತ್. ಹೌದು ಖರೇನ ಮೀನಾಕ್ಷಿ ಅಂತ ಮಸ್ತಾಗಿದೆ. ಭಾರಿ ಬಿಸಿ ಏನದಲ್ಲ ಇನ್ನು. ಹೌದ್ರಿಪ್ಪ, ಏನು ಬಿಸಿಲು ಅದ ನೋಡ್ರಿ. ಅವಾಗ ಮಾಡಿಟ್ಟೇನೆ. ಅದು ಕುಕ್ಕರ್ ಒಳಗೆ ಹಂಗೆ ಹಾಕಿಟ್ಟಿದೆ, ತಣ್ಣಗೆ ಹಾಕ್ಬಾರ್ದು ಒಂದು ಸ್ವಲ್ಪ. ಅದಕ್ಕೆ ಬಿಸಿನ ಹೋಗ್ಬಿಟ್ಟದ ನೋಡ್ರಿ. ಅದು ಸ್ವಲ್ಪ ಚಾ ತೊಗೊಂಬರ್ಲೇನ್ರಿ? ಶಲಕ್ಕರ ಚಾ ಕುಡಿತಾರ ನೀವು? ಬೇಡವಾ, ನಾನೇನು ಚಾ ಕುಡಿಯೋದಿಲ್ಲ. ಏನು ನೋಡೋದು ನಿಮ್ಮ ಅತ್ತಿಗೆ ನಾನೀಗೆಲ್ಲ ಬರೀ ಗ್ರೀನ್ ಟೀ ಅಷ್ಟು ಕುಡಿತೇನೆ ನಾನು. ಅದು ಏನಿಲ್ಲ ಬಿಡ್ರಿಪ್ಪ, ನಮ್ಮ ಕಡೆ ಅದು ಗ್ರೀನ್ ಟೀ ನಂಗೆ ಬರೋದು ಇಲ್ಲ ಮಾಡ್ಲಿಕ್ಕೆ. ಅದೇನಿಲ್ಲ ಬಿಡ್ರಿಪ್ಪ ಮನೆಯಾಗೆ. ಚಂದ್ರಕವ್ರು ನೀವು ಕುಡಿತೀರ ಚಾ? ಶೋಭಕ್ಕವ್ರು ನೀವು? ಹೋಗ್ಲಿ ಬಿಡುವ, ಕೆಟ್ಟ ಬಿಸಿಲದ ಏನು ಚಾ ಕುಡಿತಿ? ಏನಾಗೋದಿಲ್ಲ ಬಿಡ. ಚಾ ಕುಡ್ದ ಬಂದೆ ನಾವು. ಹೌದು ಬಿಡ ಮೀನಾಕ್ಷಿ, ಬಿಡುವ ಚಾಗೆ ಏನು ಮಾಡ್ಬಿಡ. ಹೋಗ್ಲಿ ಬಿಡತ್ಲಾಗ ಚಾ ಈ ಬಿಸಿಲಾಗೆಲ್ಲ ಚಾ ಕುಡಿತೀವಿ. ಹೋಗ್ಲಿ ಬಿಡು. ನಿಮಗ್ರಿ ಮಮ್ಮಿರಿ ಹೋಗ್ಲಿ ಬಿಡುವ. ಮತ್ತೆ ನೀವು ಯಾರು ಕುಡಿಲಿಕ್ಕತ್ತಿಲ್ಲ, ನಾವೇನು ಕುಡಿಯೋದು? ಬಿಡ ನಾವು ಏನು ಬ್ಯಾಡ ತಗೋ.